ಜೈನ ಧರ್ಮಕ್ಕೆ ಅಪಮಾನವಾಗಿದೆ. ಇನ್ನು ಧರ್ಮ ನಿಂದನೆಯ ಆರೋಪವನ್ನ ಮಾಡಲಾಗಿದೆ. ಗಿರೀಶ್ ಮಠಣ್ಣನವರ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ ಜೈನ ಸಮುದಾಯ. ಜೈನ ಧರ್ಮಕ್ಕೆ ಅಪಮಾನವಾಗಿದೆ ಅಂತ ಧರ್ಮ ನಿಂದನೆಯ ಆರೋಪವನ್ನ ಮಾಡಲಾಗಿದೆ. ಗಿರೀಶ್ ಮಠಣ್ಣನವರ ವಿರುದ್ಧ ಸಿಡಿದೆದ್ದಿದ್ದಾರೆ ಜೈನ ಸಮುದಾಯ. ಸಾಮಾಜಿಕ ಜಾಲತಾಣಗಳಲ್ಲಿ ಜೈನ ಧರ್ಮದ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿ ಕ್ರಮವನ್ನು ಕೈಗೊಳ್ಳುವಂತೆ ಈಗಾಗಲೇ ಆಗ್ರಹವನ್ನು ಮಾಡಲಾಗ್ತಾ ಇದೆ. ವರೂರಿನ ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಗೃಹ ಸಚಿವರಿಗೆ ಈ ಸಂಬಂಧವಾಗಿ ಪತ್ರವನ್ನು ಕೂಡ ಬರೆಯಲಾಗಿದೆ. ಧರ್ಮಸ್ಥಳದಲ್ಲಿ ಪ್ರಕರಣದಲ್ಲೂ ಕಾನೂನು ಬಾಹಿರವಾಗಿ ಮಾತನಾಡಿದ್ದಾರೆ. ಈ ಒಂದು ಪ್ರಕರಣ ಸಂಬಂಧವಾಗಿಯೂ ಕೂಡ ಮಾತನಾಡಿದ್ದಾರೆ. ಜೈನ ಸಮುದಾಯದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಕಾನೂನು ಬಾಹಿರವಾಗಿ ಮಾತನಾಡಿದ್ದಾರೆ. ಗೃಹ ಸಚಿವರಿಗೆ 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ ಜೈನ ಸಮುದಾಯ. ಗಿರೀಶ್ ಮಠಣ್ಣನವರ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಇದರಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಜೈನ ಧರ್ಮಕ್ಕೆ ಅಪಮಾನವಾಗಿದೆ, ಅವರ ಹೇಳಿಕೆಯಿಂದಾಗಿ ಧರ್ಮ ನಿಂದನೆ ಆಗಿದೆ ಅನ್ನುವಂತಹ ಆರೋಪವನ್ನು ಮಾಡಲಾಗಿದೆ ಗಿರೀಶ್ ಮಠಣ್ಣನವರ ವಿರುದ್ಧವಾಗಿ. ಇನ್ನು ಇವರ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ ಜೈನ ಸಮುದಾಯ. ಸಾಮಾಜಿಕ ಜಾಲತಾಣಗಳಲ್ಲಿ ಜೈನ ಧರ್ಮದ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂತಹ ಸಲುವಾಗಿ ಇನ್ನು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹ ಮಾಡಲಾಗಿದೆ. ಅಷ್ಟೊತ್ತಗ ನಮ್ಮ ಆನೆಗಳು ಸುರಕ್ಷೆ ಆಗಲು ಅಷ್ಟೊತ್ತಗ ನಾವು ಪ್ರತಿಭಟನಾ ನಮ್ಮ ಎಲ್ಲ ಸಮಾಜ, ನಾವು ಅಷ್ಟೇ ಅಲ್ಲ, ಜೈನರಲ್ಲ, ಹಿಂದೂ ಮಠಾಧೀಶಗಳು ಜೈನ ಮಠಾಧೀಶ ಕೂಡಿ ಅವ್ರು ಕಂಟಿನ್ಯೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನನಗೆ ಈಗಾಗಲೇ ಜೈನ ಸಮುದಾಯ ಗಿರೀಶ್ ಮಠಣ್ಣನವರ ವಿರುದ್ಧವಾಗಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಅಂದರೆ ಜೈನ ಸಮುದಾಯದ ವಿರುದ್ಧವಾಗಿ ಧರ್ಮ ನಿಂದನೆಯ ಆರೋಪವನ್ನು ಮಾಡಲಾಗಿರುವಂಥದ್ದು. ಧರ್ಮಕ್ಕೆ ಅಪಮಾನವಾದಂತಹ ರೀತಿಯಾಗಿ ಗಿರೀಶ್ ಮಠಣ್ಣನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಸಲುವಾಗಿ ಈಗಾಗಲೇ ಜೈನ ಸಮುದಾಯದವರು ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಕ್ರಮವನ್ನು ತೆಗೆದುಕೊಳ್ಳಿ ಅವರ ವಿರುದ್ಧವಾಗಿ ಅಂತೇಳಿ ಅದರ ಒಂದು ಪ್ರತಿಯನ್ನು ಕೂಡ ಈಗಾಗಲೇ ಗಮನಿಸ್ತಾ ಇದ್ರಿ. ಏನೆಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಕೂಡ ಗಮನಿಸ್ತಾ ಇದ್ರಿ. ಈಗಾಗಲೇ ಜೈನ ಸಮುದಾಯದ ಮುಖಂಡರು ಏನಿದ್ದಾರೆ, ಸೊ ಗೃಹ ಸಚಿವರಿಗೆ ಪತ್ರವನ್ನು ಬರೆಯುವಂತಹ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.